ಎಲ್ರಿಗೂ ಹೇಗಿದ್ದೀರಲ್ಲ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಹುಡುಗಿ ಹಿಂಗಿದ್ದಾಳೆ. ಆಯ್ತು, ಇಲ್ಲಿ ನೋಡು, ನೋಡಿ ನಮ್ಮ ಹುಡುಗಿ ಹೇಗಿದ್ದಾಳೆ ಅಂತ. ಹುಷಾರಾಗಿದೆಯಾ ಈಗ? ಹೊಟ್ಟೆ ನೋವಿಲ್ಲ ತಾನೆ? ಒಂದು ಚೂರು ಇಲ್ವಾ? ಒಂದು ಚೂರಿದೆ ಅಂತಾಳೆ. ನೋಡ್ಬೇಕು, ಅದಕ್ಕೆ ಮಾತ್ರೆ ಸ್ಟಾಪ್ ಮಾಡಿದ್ದೀವಿ. ನೋಡೋಣ ಒಂದೆರಡು ದಿನ ಗೊತ್ತಾಗುತ್ತೆ ಅಂತ. ಆ ಮಾತ್ರೆ ಪವರ್ಗೆ ಏನಾದರೂ ಅವಳಿಗೆ ನೋವು ಬರ್ದಿರ ಇರ್ಬೋದು ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೀವಿ. ಅದಕ್ಕೆ ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ನಮ್ಮ ಯಜಮಾನ್ರು ಮನೆ ದೇವ್ರು ಬೀರೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಹೋಗಿ 1 ವರ್ಷ ಆಯ್ತಲ್ಲ, 1 ವರ್ಷದ ಮೇಲಾಯಿತು ಹೋಗೇ ಇರಲಿಲ್ಲ. ನೀರು ಹಾಕ್ಸ್ಕೊಬರಕ್ಕೆ ಹೋಗಿದ್ದಲ್ಲ ಲಾಸ್ಟು. ನನಗೆ ಅಲ್ಲಿ ತೀರ್ಥ ಸ್ನಾನ ಮಾಡೋಕ್ಕೆ ಹೇಳಿದರು, ಅವಾಗ ಹೋಗಿದ್ವಿ ಅಷ್ಟೇ. ಆಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಎಲ್ಲರೂ. ಸೊ ಅಲ್ಲಿಂದ ಹಂಗೆ ಇವರು ಅವ್ರ ಅಮ್ಮನ ನೋಡೋಂಗಾಗಿದೆಯಂತೆ, ನೋಡಿಕೊಂಡು ಹಂಗೆ ವಾಪಸ್ ಬೆಂಗಳೂರಿಗೆ ನೈಟ್ ಬರೋದು. ಸೊ ಹೋಗೋಣ ಬನ್ನಿ. ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಹೇಗಿದೆ ಏನು ಒಂದು ಸಲ ಅವಾಗ ಹೋದಾಗ ನಾನು ಮಾಡಿ ಹಾಕಿದ್ದೀನಿ ವಿಡಿಯೋ. ಈ ಸಲ ನೀಟಾಗಿ ಎಲ್ಲ ತೋರಿಸ್ತೀನಿ ವಿಡಿಯೋದೆಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಅಷ್ಟೇ. ಈ ಸಲ ನೀಟಾಗಿ ವಿಡಿಯೋ ಮಾಡಿ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ. ಹಂಗೆ ಮೈಸೂರಿಗೆ ಹೋಗಿ ಬರ್ತೀವಿ. ಸೊ ಇವಳು ಬರೀ ಹೇಳ್ಕೊಡೋದೇ ಆಗುತ್ತೆ. ನೀನು ಅದನ್ನ ಹೇಳ್ಕೊಟ್ರು ನೀನು ಮಾಡಲ್ವಲ್ಲ, ಆಮೇಲೆ ಯಾವುದು ವ್ಯೂಸ್ ಬರಲ್ಲ ಅಂತ ಹೇಳೋದು. ಮಾಡ್ಬೇಕಾದ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ವ್ಯೂಸ್ ಬರುತ್ತಾ? ಕ್ಯಾಮ್ರಾ ನೋಡ್ಕೊಂಡು ಮಾಡಬೇಕು. ನಿನ್ನ ಮುಖ ನೀನು ನೋಡಿದ್ರೆ ಅಲ್ಲಿ ವಿಡಿಯೋದಲ್ಲಿ ನೀನು ಎಲ್ಲೋ ನೋಡ್ಕೊಂಡು ಮಾತಾಡ್ತಿದ್ಯಾ ಅಂತ ಅನ್ಸುತ್ತೆ. ಹಂಗೆ ನೋಡಿ ಎಲ್ಲ ನನಗೆ ಹೇಳ್ಕೊಡೋರೆ ಆದ್ರು. ಸೊ ಈಗ ಹೊರಟಿದೀವಿ, ಹೋಗೋಣ ಬನ್ನಿ. ಡೀಸೆಲ್ ಎಲ್ಲ ನೆನ್ನೆ ಹಾಕ್ಸ್ಕೊಂಡಿದ್ದಾರೆ, ಸಾಯಂಕಾಲ ನೈಟ್ ಬಂದು ಹಾಕ್ಸ್ಕೊಂಬಂದ್ರು. ಈಗ ಹೋಗ್ಬಿಟ್ಟು ಬರೋಣ. ಹೇಳಿಲ್ಲ ನಮ್ಮ ಅತ್ತೆ ಮಾವಂಗೆ ಬರ್ತೀವಿ ಅಂತ. ಇರ್ತಾರೆ ಅಂದ್ಕೊಂಡು ಹೋಗ್ತಾ ಇದೀವಿ, ನೋಡೋಣ. ಈಗ 12 ಗಂಟೆಗೆ ಬಿಟ್ಟಿದ್ದೀವಿ. ಇಲ್ಲಿ ಮನೇಲೇ ದೋಸೆ ಮಾಡಿದ್ದೆ, ದೋಸೆ ತಿಂದು ಚಟ್ನಿ ದೋಸೆ ಮಾಡಿದ್ದೆ ತಿಂದ್ಬಿಟ್ಟು ಹೊರಟಿದ್ದೀವಿ. ಮಧ್ಯಾಹ್ನ ಊಟ ಅಲ್ಲಿ ದೇವಸ್ಥಾನದಲ್ಲಿ ನೋಡಬೇಕು. ಇರುತ್ತಾ ಅಲ್ಲಿ ಯಾವಾಗ ಇರ್ಲಿಲ್ವಲ್ಲ ಊಟ ಅಲ್ಲ, ದಾಸೋಹ ಇರುತ್ತೆ ಅಂತಿದ್ದಲ್ಲ. ಚಾಮೃತ ಮಾಡಿರ್ತಾರೆ ಅಭಿಷೇಕದ್ದು. ಹಂಗೆ ನೋಡೋಣ. ಸದ್ಯಕ್ಕೆ ಲೇಟಲ್ವ ತಿಂಡಿ ತಿಂದಿದ್ದು. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ನೆಕ್ಸ್ಟ್ ಎಲ್ಲ. ಗೈಸ್ ಏನು ಗೊತ್ತಾ, ಈಗ ಬಂದಿದ್ದೀವಿ ಬನ್ನೂರು ರೋಡಲ್ಲಿ ಇರೋದು ಮನೆ ದೇವ್ರು ಇವ್ರದ್ದು. ಸೊ ಬಂದಿದ್ದೀವಿ. ಇವರು ಹುಟ್ಟದಾಗಿಂದ ಬಂದಿದ್ದಾರೆ ಗೈಸ್ ಇಲ್ಲಿಗೆ. ಆದರೂ ರೋಡ್ ಗೊತ್ತಿಲ್ಲ ಇವ್ರಿಗೆ. ಕನ್ಫ್ಯೂಷನ್, ಇಲ್ಲಿ ಬರ್ಬೋದು ಅಲ್ಲೊಬ್ರನ್ನ ಕೇಳಿದ್ರು. ನಾನು ಇವ್ರನ್ನ ಮದುವೆ ಆದಾಗಿಂದ ಬರ್ತಾ ಇದ್ದೀನಿ. ಆದರೆ ವರ್ಷಕ್ಕೊಂದ್ಸಲ ಬರೋದ್ರಿಂದ ಈ ರೋಡ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ, ಇಲ್ಲ ಅಲ್ಲ ಅನ್ನೋದು. ಇವ್ರು ಹೋಗ್ಲಿ, ನನಗಿಂತ ಮುಂಚೆ ಅಂದರೆ ಹುಟ್ಟಾಗಿಂದ ಬಂದವ್ರೆ, ಇವ್ರಿಗೆ ರೋಡ್ ಗೊತ್ತಿಲ್ಲ. ಇವರೇ ಕನ್ಫ್ಯೂಷನ್, ಅಯ್ಯೋ ಇದಿರ್ಬೋದು ಅದಿರ್ಬೋದು ಅಂತ. ಇಲ್ಲಿ ಆರ್ಚ್ ಅಲ್ಲೆಲ್ಲ ಮುಂದೆ ಹೋಗ್ರಿ ಅಂದ್ರು ಅವರು. ಇದು ಆರ್ಚ್ ಕಟ್ತಾ ಇದ್ದಾರೆ, ಊರವ್ರು ಹೇಳ್ಕೊಡ್ತಾರೆ ಅಂದ್ರು. ಇಲ್ಲಿ ಯಾರು ಇಲ್ವೇ ಇಲ್ಲ ಹೇಳ್ಕೊಡಕ್ ಊರವ್ರು. ಮುಂದೆ ಹೋಗಿ, ಇದು ಮನೆ ಅಲ್ಲಿ ಮುಂದೆ ಅಲ್ಲಿ ಯಾರು ನಿಂತಿದಾರಲ್ಲ ಗಂಡ ಹೆಂಡತಿ, ಅವ್ರಂಗೆ ಕೇಳೋಣ ನೋಡಿ. ಮಲ್ಲಿಯೂರಲ್ಲ ಅದು, ಮಲ್ಲಿಯೂರು ಅಲ್ಲಿ ಕೂತವ್ರಲ್ಲ, ಅವ್ರಂಗೆ ಕೇಳೋಣ. ಊರೊಳಗಡೆನೆ ಹೋಗುತ್ತೆ ಅಂದ್ರು, ಕೂತಿದ್ದಾರೆ. ಕೇಳು ಇಲ್ಲಿ ಯಾರನ್ನಾರು ಇರುತ್ತೆ ಕೇಳೋಣ. ದೇವಸ್ಥಾನಕ್ಕೆ ಹೋಗ್ಬೋದ? ಹಂಗೆ ಹೋಗ್ಬೋದ? ಅವ್ರು ಯಾರೋ ಬಸ್ ಸ್ಟಾಪಿಗೆ ಬಂದು ನಿಂತಿರೋರು, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ತಾತ ಹೋಗ್ಬೋದು ಅಂತ ಈಗ ಹೋಗ್ತಾ ಇದೀವಿ. ಪಕ್ಕದಲ್ಲಿ ಆರ್ಚ್ ಕಟ್ತಾ ಇದ್ದಾರೆ, ಅಲ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಹಿಂಗೆ ಒಳಗಡೆ ರೋಡಿಂದ ನೋಡಿ ಬೆಂಗಳೂರವರು ಅನ್ನೋದು. ಬೆಂಗಳೂರವರು ಬಂದಿದ್ದೀವಿ ಅಂದರೆ ಆಯಿತು. ಹಿಂಗೇನೆ ಹಿಂಗೆ ಹಂಗೆ ಹೋಗ್ಬೇಕು. ಇದು ಹಳ್ಳಿ ಬಂದಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗೋಣ. ಈಗ ಬಂದಿದ್ದೀವಿ ಗೈಸ್, ದೇವಸ್ಥಾನದ ಹತ್ರ ಇದೆ. ಅದೇ ಕರ್ಕೊಬರ್ಬೇಕೇನೋ ಹೋಗಿ. ಇಲ್ಲ ಮಾಡಿಲ್ಲ. ನಂಬರ್ ಇಲ್ಲ. ನಂಬರ್ ಐತಾ ಚಿನಿ?
ಮತ್ತೆ ಹೆಂಗೆ ಕರೀತೀಯಾ? ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಇಸ್ಕೊಂಡು ಮಾಡ್ರಿ. ಇಲ್ಲಿ ಬರ್ದಿಲ್ಲ ನೋಡಿ ಗೈಸ್, ಹಿಂಗಿದೆ ನಮ್ಮ ಹಸ್ಬೆಂಡ್ ಮನೆ ದೇವರು. ಈ ಥರ ಇಲ್ಲಿ ಹಳ್ಳಿಯವರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅದ್ಯಾವುದು? ಇದು ಬೀರೇಶ್ವರ ಸ್ವಾಮಿ ದೇವಸ್ಥಾನ. ಬೀರೇಶ್ವರ ಅಲ್ಲಿ ಹಾಕಿದ್ದಾರೆ ನೋಡು, ಶ್ರೀ ಬೀರೇಶ್ವರ. ಇದು ಊರ ಹೆಸರು ಮಲ್ಲೂರು. ಏನು ಹೆಸರು ಇದ್ದಿದ್ದು ಊರ ಹೆಸರಿದು? ಮಲ್ಲಿಯೂರು ಅಂತ ಗೈಸ್ ಇದು ಊರ ಹೆಸರು. ನಮ್ಮ ಅತ್ತೆ ಏನು ಅಂದ್ಕೊಂಡವ್ರೆ, ಈಗ ಮಲ್ಲೂರು ಅಂದರೆ ಅಯ್ಯ ಅಂತಾರಲ್ಲ ದೇವ್ರಿಗೆ, ಮಲ್ಲೂರಯ್ಯ ಅಂತ ಯಾರೋ ಹೇಳ್ಬಿಟ್ಟವ್ರೆ. ಅದನ್ನೇ ಹಂಗೆ ಎಲ್ಲೋದ್ರೂ ಅರ್ಚನೆ ಮಾಡಿಸ್ಬೇಕಾದ್ರು ಮಲ್ಲೂರಯ್ಯ ಅನ್ನೋರು. ಆಮೇಲೆ ಗೊತ್ತಾಯ್ತಿದ್ದು ಬೀರೇಶ್ವರ ಅಂತಾರಂತೆ. ಅವ್ರು ಅದನ್ನೇ ಅಂದ್ಕೊಂಬಿಟ್ಟವ್ರೆ. ಆ್ಯಕ್ಚುಲಿ ಇದು ಹೆಸರು, ದೇವ್ರ ಹೆಸರು ಮಲ್ಲಿಯೂರು ಬೀರೇಶ್ವರ. ಮಲ್ಲಿಯೂರು ಬೀರೇಶ್ವರ. ಗಾಯ್ಸ್ ಈಗ ಬಂದಿದ್ದೀವಿ. ನೋಡಿ ಈಗ ಬಂದಿದ್ದೀವಿ ಒಳಗಡೆ. ಈಗ ತೆಗೆದ್ರು. ಏನು ದೇವರೇ ಇಲ್ಲ ಅಲ್ಲಿಲ್ವಾ ಲಿಂಗು? ಓಪನ್ ಮಾಡ್ತಾರೆ ಇವರು. ಗೈಸ್ ಅವರು ಹೂವು ಹಾಕ್ತಿದಾರಲ್ಲ ಅದೇ ದೇವರು. ಅದೇ ಲಿಂಗು ಬೀರೇಶ್ವರ. ಲೈಟಿಂಗ್ಸ್ ಇವರು ಸ್ಕ್ರೀನ್ ತೆಗೀನಿ, ಪಾಸ್ ಮಾಡಿ. ಪೂಜೆ ಮಾಡ್ತವ್ರೆ. ಕೆಲಸ ಕಾರ್ಯ ಈಗ ಹೊರಟಿದ್ದೀವಿ. ದೇವಸ್ಥಾನದಿಂದ ಮುಗೀತು ನೋಡಿ. ಹಳ್ಳಿ ಕಡೆ ನೋಡಿ, ಹಳ್ಳಿ ಕಟ್ಟೆ ಮೇಲೆ ಆರಾಮಾಗಿ ಹೆಂಗೆ ಮಲ್ಕೊಂಡಿರ್ತಾರೆ. ಅಲ್ಲಿ ಅಣ್ಣ ಹೆಂಗೆ ಮಲ್ಕೊಂಡೈತೆ ಗಾಡಿ ಯಾಕೆ ಸೈಡ್ಗೆ. ಸೊ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ಇದೆ ದೇವಸ್ಥಾನ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಮೈಸೂರಿಗೆ ಹೋಗಿ ಅಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಇವ್ರಿಗೆ ಏನಾದ್ರು ಸ್ವಲ್ಪ ಕೆಲಸ ಇದ್ದರೆ ಮೈಸೂರಲ್ಲಿ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರು. ಹಂಗೆ ಪ್ರಸಾದ ಕೊಟ್ಬಿಟ್ಟು ನಮ್ಮ ಅತ್ತೆ ಮಾವನಿಗೆ ಬರೋದು. ಬನ್ನಿ ಹೋಗೋಣ ಮೈಸೂರಿಗೆ. ದೇವಸ್ಥಾನದಿಂದ ಹೊರಟ್ವಲ್ಲ, ಸೊ ಎಳ್ನೀರು ಕುಡಿಬೇಕನ್ನಿಸ್ತು. ಎಲ್ಲ ಎಳ್ನೀರು ಕುಡಿತಾ ಇದ್ದೀವಿ. ಮೇಡಮ್ ಕುಡಿತಾ ಇದ್ದಾರೆ, ನಾನು ಕುಡಿದ್ಬಿಟ್ಟು ಕೂತಿದ್ದೀನಿ. ಟೇಸ್ಟ್ ನನಗೇನೋ ಒಂಥರ ಅನ್ನಿಸ್ತಿತ್ತು ಬಿಸಿಲಿರೋದಕ್ಕೆ. ಅವ್ರಿಗೆಲ್ಲ ಹೆಂಗೋ ಗೊತ್ತಿಲ್ಲ. ಈಗ ಮೈಸೂರಿಗೆ ನೋಡಿ 21 ಕಿಲೋಮೀಟ್ರ್ ಇದೆ ಇನ್ನೇನು ಮತ್ತೆ ಮೈಸೂರಿಗೆ.
ಹೋಗೋದಷ್ಟೆ, ಇನ್ನೇನಿಲ್ಲ. ಏನಾದ್ರು ತಿನ್ಬೇಕಷ್ಟೆ. ಈಗ ಬಂದ್ವಿ ಮೈಸೂರು ಮನೆಗೆ. ಈಗ ಕಲ್ಲಂಗಡಿ ಹಣ್ಣು ಪಪ್ಪಾಯ ಎಲ್ಲ ತೊಗೊಂಡಿದ್ದೀವಿ. ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋದಷ್ಟೆ. ಹೋಗೋಣ. ಅದು ಹಂಗೆ ದೇವ್ರದ್ದು ಎತ್ಕೋ ಪ್ರಸಾದನ. ಅಮ್ಮ ನಿಂಗಿ ಬದಲು ರೂಪಿ ಆಯ್ತಾ? ರೂಪಿ ರೂಪಿ ನೀನು ಮೋಟ್ನಿಂಗವ ಬಾ, ಮೋಟ್ನಿಂಗವ ಬಾರೆ ಎತ್ಕೋ ಖುಷಿ. ಪಪ್ಪಾಯ ಐತೆ ಎಡ್ಕತ್ತೀನಿ ತಗ. ಅವ್ನು ಕೂಡ ಹಿಡ್ಕೊಂತಾನೆ. ಈ ಸತಿ ಬಂದ್ಬಿಟ್ಟಲ್ಲಪ್ಪ, ಕೂತ್ಕೊಳ್ಳಲ್ಲ ಬಿಡು, ಚುತ್ತಬೇಕು ಇವನು. ಬರಲ್ವೇನೋ ಅನ್ಕೊಂಡಿದ್ದು ಇವ್ರ. ಅಯ್ಯೋ ಅವರೆಲ್ಲಿ ಜೀವ ನಿಲ್ಬೇಕಲ್ಲ ಅವ್ರಿಗೆ. ಹಂಗಲ್ಲ, ಇದು ಒಂದು ರೀಲ್ ಇದಾಕಲ್ಲ. ಇಷ್ಟೊತ್ತಲ್ಲಿ ಒಂದು ರೀಲ್ ಮಾಡಾಕಿದ್ದೀನಿ. ಯಾರ ಕಮೆಂಟ್ ಹಾಕೋಣ, ಮೇಡಮ್ ಯಾವ ಊರಲ್ಲಿ ಇದ್ದೀರಾ, ಚಿರತೆ ಬರುತ್ತೆ ಹೋಗಿ ಮನೆ ಒಳಗೆ. ಎಲ್ಲೂ ಮನೆ ಕಾಣಿಸಿಲ್ಲ ಅವನಿಗೆ. ಹಾಗಂತ ಕಮೆಂಟ್ ಹಾಕೋನೆ, ಚಿರತೆ ಬರುತ್ತೆ ಮನೆಗೆ ಹೋಗಿ. ಅದ್ರಲ್ಲಿ ಒಳ್ಳೆ ಬರಕ್ ಸ್ಟಾರ್ಟ್ ಆದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಅದರಲ್ಲೇ ಲಕ್ಷ ಉಳಿತಾವೆ. ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಒಂದೆರಡು ಸಲ ಬಂತು, ಆದರೆ ಇದಾಗಬೇಕಾಗ್ತದೆ. ಒಂದು 2,000 ಒಂದೊಂದು ವಿಡಿಯೋ ಆಗಿ ಬಂತು. ಎಲ್ಲ ಸಿಕ್ಕಾಪಟ್ಟೆ ತಗೋತಾರೆ ಒಂದು ವಿಡಿಯೋಗೆ. ಬರೀ ಇರತ್ತ ಇದಕ್ಕೆ ಇದನ್ನ ತಗೊಂಡು ನಾಳೆ ಬಾಕಿ ತೊಗೊಂಡ್ಮೇಲೆ ಬಂದ್ಬಿಡ್ಬೇಕು. ನೋಡಿಲಿ ಇದು ಪೂಜೆದ್ದು ತಗೊಂಡ ಇವೇ ಚಿಟ್ಟಾಗೋದು. ಹೋಗಿ ಒಳಗಿದೆ ಅಲ್ಲಿ ಸೋಫಾ ಮೇಲೆ ಐತೆ ತರೋಗಿ ಹೋಗಿ. ಏನು ಹಣ್ಣು ಕೈದು ಇದೆಯಾ? ಅವ್ರ ಅಮ್ಮನ ಬೈಕು, ಅವ್ರ ಅಪ್ಪನ ಬೈಕು ಎಲ್ಲ ಇಲ್ಲೇ ನೆಲ್ಲಿ ನೀರು ಬರ್ತಲ್ಲ ಅಲ್ಲಿ ಬೈಕ್ ನೀನು ಈ ಕಡೆ ಹೋಗಿದ್ದ ಈಗ? ಬಾತ್ರೂಮ್ ಇದ್ರು ಹೋಗಲ್ಲ. ಮೊನ್ನೆ ತಾನೆ ಅಪ್ಪ ಅಲ್ಲಿ ಇಷ್ಟು ದಾವು ಅಲ್ಲಿ. ಇವರು ಇದು ತೆಗಿತಾರ್ರಿ ಮಣ್ಣೆಲ್ಲ ತೆಗ್ಬಿಟ್ಟೆ ಕಟ್ಟೋದು. ಮಣ್ಣು ಇದು ನಮ್ದೆಲ್ಲ ಮಣ್ಣು ಬಿದ್ದದೆ ಇಲ್ಲಿ. ನಮ್ದೇ ಮಣ್ಣು ಬಿದ್ದರೆ ಮಠ ಮಾಡ್ರದ ಅವನು. ಆಕ್ಚುಲಿ ಅದು ಹೈಟ್ ಇದೆ, ಹಿಂಗ್ ಡೌನ್ ಇದೆ. ಅದಕ್ಕೆ ಅಲ್ಲಿ ನೋಡು, ಇದು ನೋಡು, ಪಕ್ಕದೇ ನೋಡು. ಇದು ಇನ್ನೊಂಚೂರು ಹೈಟ್ ಎತ್ತಬೇಕಿತ್ತು ಅಂತ ನೀವು ಹೇಳ್ತಾರಲ್ಲ. ನೋಡ್ರಿ ಇನ್ನೊಂದು ಕೋರ್ಸ್ ಹೈಟ್ ಮಾಡಬೇಕಿತ್ತು. ಅದು ಅಪ್ಪಿರೋದಕ್ಕೆ ಅದು ಹೈಟ್ ಕಾಣಿಸ್ತದೆ. ಹಿಂಗೆ ಹೋಗ್ತಾ ಅಲ್ಲಿಗೆ ಅಪ್ಪ ಇರೋದು. ಇವರು ಇದೇ ಲೆವೆಲಿಗೆ ಕಟ್ಕೊಂಡ್ರೆ ಏನಾಗಲ್ಲ. ಹೊಸ್ತಾಗ ಕಟ್ಟೋರು ಸ್ವಲ್ಪ ಎತ್ತಿ ಕಟ್ತಾರೆ. ಅದೆಲ್ಲ ಉಳಿಸ್ತಾರೆ. ಮುಂದೇನು ತೆಗಿಬೇಕಾ? ಬಾಯ್. ಬರೀ 11 ಗಂಟೆ ಆಯ್ತು ಇವತ್ತು. ನೀವು ಬಿಡೋದಷ್ಟೇ, ಇನ್ನೇನಿಲ್ಲ. ತಿನ್ಬೇಕಲ್ಲ ಅಲ್ಲಿ ಈಗ ಒಂದು ಅರ್ಧ ಗಂಟೆ, 1 ಅವರ್ ಅನ್ಕೊಳ್ಳಿ. ಈಗ 7 ಅಲ್ವಾ, ಎಷ್ಟಾಗಿತ್ತು ಟೈಮು? 7. 8 ಗಂಟೆಗೆ ಬಿಡ್ತೀವಿ, 10 ಆಗುತ್ತೆ, 10-10:30 ಆಗುತ್ತೆ. ಆಯ್ತು, ನಿಧಾನ ಕೊಡು. ಬಾಯ್ 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 ಬಾಯ್. ಈಗ ಹೊರಟಿದ್ದೀವಿ ಮೈಸೂರಿಂದ. ಅಲ್ಲಿ ಹೋಗ್ತಾ ಇವರು ಡ್ರೈ ಗೋಬಿ ತಿನ್ಬೇಕಂತೆ. ಹಂಗೆ ಇಡ್ಲಿ ಬಾತು ಅಡುಗೆ ಮಾಡ್ತೀನಿ ಅಂದರು, ಮತ್ತೆ ಬೇಡ ಅಂದರು ಇವರು ಅಲ್ಲಿ ತಿನ್ನಬೇಕು ಅಂತ. ಸೊ ತಿನ್ಕೊಂಡು ವಾಪಸ್ ಬೆಂಗಳೂರು ಅಷ್ಟೇ. ಬನ್ನಿ ಹೋಗೋಣ. ಕಾಣಿಸ್ತಾ ಇದೆ ಸೊಳ್ಳೆ ಬರುತ್ತೆ. ಹೋಗ ಕಡೆ ಸುಮ್ಮನೆ. ಗೈಸ್ ವಾಪಸ್ಸು ಮನೆಗೆ ಬರ್ತಾ ಇದೀವಿ. ನೋಡಿ ಅಲ್ಲಿದೆ ಮನೆ, ಕಾಣಿಸ್ತಿದ್ಯಾ? ಏನು ಚಿನ್ನ ಗ್ಲಾಸ್ ಎಲ್ಲ ಹಿಂಗಾಗೋಗಿದೆ, ಏನು ಕಾಣಿಸೋದೇ ಇಲ್ಲ ಆಚೆ ಕಡೆ. ಸೊ ಈಗ ಏನಕ್ಕೆ ಬಂದ್ವಿ ಅಂದರೆ ಸ್ವೀಟು ಮತ್ತು ಖಾರ ತೊಗೊಂಡಿದ್ವಿ, ಅವ್ರಿಗೂ ಕೊಟ್ಟೋಗೋಣ. ಹಂಗೆ ಸಮೋಸ ತೊಗೊಂಡಿದ್ವಿ, ಕೊಟ್ಟೋಗೋಣ ಅಂತ ಬಂದ್ವಿ. ಅವ್ರಿಗೆ ಐಡಿಯಾ ಎಲ್ಲ ಬರ್ತೀವಿ ಅಂತ ಈಗ ಆರ ನೋಡಿತಾರೆ. ಗಾಬರಿ ಆಗುತ್ತೆ ಅವ್ರಿಗೆ ನೋಡಿ ಬರ್ತಾರೆ.
ಕವರಲ್ಲಿ ನೋಡಿ ನೋಡ್ತವ್ರು ನಿಮ್ಮಪ್ಪ ಕಿಟಕಿಲಿ ಕೊಡೋ ಕವರು ಸ್ವರ್ಣನ ಕೈಲಿ ಗ್ಲಾಸ್ ಇಳಿಸೆ ಎಲ್ಲ ಬೋಲ್ಟ್ ಹಾಕೋಬಿಟ್ಟವ್ರೆ ಏನ್ ಮರ್ತ್ಬಿಟ್ಟೋಗಿದ್ದೀರಿ? ಏನು ಮರ್ತಿಲ್ಲ ಕೊಡು. ಸ್ವೀಟ್ ತಗೊಂಡ್ವಿ ತಿನ್ನಕ್ಕೆ, ಹಂಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದು. ತ್ರಿವೇಣಿ ಹತ್ರ ಸಮೋಸ ಸ್ವೀಟು ಮತ್ತೆ ಇದಿದೆ, ಏನಂತಾರ ಬೆಣ್ಣೆ ಮುರುಕು ಬಂದ್ರ ನಾವ್ ಏನೋ ಮರ್ತ್ಬಿಟ್ಟೋಗಿದಾರನೋ ಅನ್ಕೊಂಡ. ಬರೋಣ. ಬಾಯ್. ಬಾಯ್. ಆಯ್ತು, ಈಗ ಹೊರಟ್ರ ಅಲ್ಲಿಗೆ ಬೆಂಗಳೂರ್ಗ? ಬೆಂಗಳೂರು. ಸರಿ ಆಯ್ತು, ಹೋಗಿ ನಿಧಾನಕ್ಕೆ ಹೋಗಿ. ಬಾಯ್ 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 ಬಾಯ್. ಬಾಯ್. ಈಗ ಹೋಗೋಣ, ಹೋಗಿ ತಿಂದು ಬ್ಯಾಂಗ್ಳೂರ್. ಇವರು ಇಡ್ಲಿ ಬಾತು ಡ್ರೈ ಗೋಬಿ ತಿನ್ಬೇಕು ಅಂತ ತುಂಬಾ ಆಸೆ ಪಟ್ಟು ಬಂದ್ರು. ನಾನಲ್ಲಪ್ಪ. ಅಲ್ಲಿ ನೋಡಿದ್ರೆ ಬಾಕ್ಲ ಹಾಕೊಂಡು ಹೋಗಿದ್ರು, ಅವರು ಇರ್ಲಿಲ್ಲ. ಅದಕ್ಕೆ ಬೇರೆ ಇನ್ನೊಂದು ಪ್ಲೇಸಲ್ಲಿ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೂ ಸಿಕ್ಕಿಲ್ಲ ಅಂದರೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂದೆ. ಈಗ ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಬಾತ್ ಮಾಡೋಕ್ಕೆ ಅಂತಾರೆ. ಪಾಪ ಈಗ ಅವರೆಲ್ಲ ಹೆಚ್ಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಮೊದಲೇ ನಿಧಾನಕ್ಕೆ ಮಾಡ್ತಾರೆ, ಇನ್ನೂ ಟೈಮ್ ಆಗೋಗುತ್ತೆ. ಬೇಡ, ನಾವು ಏನಾದ್ರು ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗೋಣ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್.